ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಕೆ ಫುಡ್ ಡೈರೀಸ್. ಇವತ್ತು ನಾನು ನಿಮ್ಮ ಜೊತೆ ಬಿಂಡಿ ಮಸಾಲ ಫ್ರೈ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಇದನ್ನು ಯಾವ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋದನ್ನು ನಾನು ತೋರಿಸ್ಕೊಡ್ತೀನಿ. ಈ ಬೆಂಡೆಕಾಯಿ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆದರೆ ತುಂಬ ಜನ ಬೆಂಡೆಕಾಯಿ ಕುಕ್ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ತಾರೆ. ಮೇನ್ ರೀಸನ್ ಏನು ಅಂದರೆ ಬಿಂಡಿ ಸ್ಟಿಕ್ಕಿ ಆಗುತ್ತೆ ಅಥವಾ ಗ್ರೇವಿ ಸಾಗಿ ಆಗುತ್ತೆ ಅಂತ. ಆದರೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮೆಥಡ್ ಫಾಲೋ ಮಾಡಿದರೆ ಬಿಂಡಿ ಸ್ಟಿಕ್ಕಿ ಪ್ರಾಬ್ಲಮ್ ಬರಲ್ಲ, ಪರ್ಫೆಕ್ಟ್ ಟೆಕ್ಸ್ಚರ್ ಸಿಗುತ್ತೆ ಆ್ಯಂಡ್ ಗ್ರೇವಿ ಕೂಡ ಚೆನ್ನಾಗಿ ಥಿಕ್ಕಾಗಿ ಟೇಸ್ಟಿಯಾಗಿ ಬರುತ್ತೆ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ 300 ಗ್ರಾಮ್ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಈ ಬೆಂಡೆಕಾಯಿ ಕ್ಲೀನ್ ಮಾಡಿ ವಾಶ್ ಮಾಡಿ ಕಂಪ್ಲೀಟ್ಲಿ ಡ್ರೈ ಮಾಡಿ ತೊಗೊಂಡಿದ್ದೀನಿ. ಓಕೆ, ಇದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ಎಲ್ಲ ಬೆಂಡೆಕಾಯಿ ಕಟ್ ಮಾಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೀ ಸ್ಪೂನ್ ಸಾಲ್ಟ್, 2 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್ ಹಾಕಿ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಬಿಂಡಿ ಮಸಾಲ ಪ್ರಿಪೇರ್ ಮಾಡಲಿಕ್ಕೆ ಒಂದು ಟೊಮೆಟೊ ಪ್ಯೂರಿನ ರೆಡಿ ಮಾಡ್ಕೋಬೇಕು. ಸೊ ಒಂದು ಮಿಕ್ಸಿ ಜಾರ್ಗೆ ಮೀಡಿಯಮ್ ಸೈಜ್ 2 ಟೊಮೆಟೊ, 2 ಇಂಚ್ ಜಿಂಜರ್, 1 ಗ್ರೀನ್ ಚಿಲ್ಲಿ, ನೀರು ಹಾಕದೆ ಇದನ್ನು ಸ್ಮೂತ್ ಪೇಸ್ಟ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಸ್ವಲ್ಪ ಹೀಟ್ ಮಾಡ್ತಿದ್ದೀನಿ. ಹೀಟ್ ಆಗಿದ್ದೆ ಅದಕ್ಕೆ 2 ಟೇಬಲ್ ಸ್ಪೂನ್ ಬೇಸನ್ ಹಾಕೋತಿದ್ದೀನಿ. ಇದನ್ನು ಗ್ಯಾಸ್ ಲೋ ಫ್ಲೇಮ್ನಲ್ಲಿಟ್ಟು ರಾ ಸ್ಮೆಲ್ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಸನ್ ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾನೆ ಫ್ರೈ ಮಾಡ್ಕೋಬೇಕು. ಲೈಟ್ ಗೋಲ್ಡನ್ ಕಲರ್ ಬರೋ ತನಕನೂ ಫ್ರೈ ಮಾಡಬೇಕಾಗುತ್ತೆ. ಬೇಸನ್ ಸರಿಯಾಗಿ ರೋಸ್ಟ್ ಆದರೆ ಮಾತ್ರ ಈ ಗ್ರೇವಿ ಟೇಸ್ಟ್ ಆ್ಯಂಡ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇದು ಇವಾಗ ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ. ಗ್ಯಾಸ್ ಆಫ್ ಮಾಡಿ ಈ ಬೇಸನ್ನ ಸೆಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ. ಬಿಸಿ ಆಗಿದ್ದೇ ಅದಕ್ಕೆ ಬೆಂಡೆಕಾಯಿ ಸೇರಿಸ್ಕೊತಿದ್ದೀನಿ. ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೈಟಾಗಿ ಸ್ಟಿರ್ ಮಾಡಿ ಬಿಂಡಿ ಸಾಫ್ಟಾಗಿ ಸ್ಲೈಸ್ಲಿ ಕ್ರಿಸ್ಪಿಯಾಗಿ ಆಗೋವರೆಗೂ ಫ್ರೈ ಮಾಡಿದರೆ ಸಾಕು. ಇವಾಗ ಬಿಂಡಿಯಿಂದ ಸ್ಟಿಕ್ಕಿನೆಸ್ ಹೋಗಿದೆ, ಲೈಟ್ ಗೋಲ್ಡನ್ ಕಲರ್ ಬಂದಿದೆ, ಅಂದರೆ ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಸೊ ಇದನ್ನು ಇವಾಗ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಿಂಡಿ ಮಸಾಲ ಫ್ರೈ ಪ್ರಿಪೇರ್ ಮಾಡೋಣ. ಫಸ್ಟ್ ನಾನಿಲ್ಲಿ ಒಂದು ಕಡಾಯಿ ಸ್ವಲ್ಪ ಬಿಸಿ ಮಾಡಿ 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ತಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಬಿಗ್ ಸೈಜ್ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಓಕೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ಮಸಾಲ ಪೌಡರ್ ಸೇರಿಸ್ಕೊಳ್ಳೋಣ. ಸೊ ಗ್ಯಾಸ್ ಫ್ಲೇಮ್ ಲೋ ಮಾಡಿ 2 ಟೇಬಲ್ ಸ್ಪೂನ್ ನಾವು ಆಲ್ರೆಡಿ ರೋಸ್ಟ್ ಮಾಡಿರೋ ಬೇಸನ್, 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್, ಹಾಫ್ ಟೀ ಸ್ಪೂನ್ ಟರ್ಮರಿಕ್ ಪೌಡರ್, ಹಾಫ್ ಟೀ ಸ್ಪೂನ್ ಜೀರಾ ಪೌಡರ್, ಹಾಗೆ ಇದಕ್ಕೆ ಹಾಟ್ ವಾಟರ್ ಸ್ವಲ್ಪ ಹಾಕ್ತಿದ್ದೀನಿ. ಈ ಮಸಾಲ ಪೌಡರ್ ಎಲ್ಲಾನು ಕಂಟಿನ್ಯೂಯಸ್ ಆಗಿ ಸ್ಟಿರ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಈ ರೀತಿ ವಾಟರ್ ಹಾಕಿ ಕುಕ್ ಮಾಡಿದರೆ ಮಸಾಲ ಚೆನ್ನಾಗಿ ಕುಕ್ ಆಗುತ್ತೆ ಆ್ಯಂಡ್ ರಾ ಸ್ಮೆಲ್ ಹೋಗುತ್ತೆ, ಹಾಗೆ ಮಸಾಲೆನೂ ಬರ್ನ್ ಆಗೋದಿಲ್ಲ. ಹೀಗೆ 2 to 3 ಟೈಮ್ಸ್ ಸ್ವಲ್ಪ ಸ್ವಲ್ಪ ವಾಟರ್ ಹಾಕಿ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಇದರಿಂದ ಮಸಾಲೆ ಚೆನ್ನಾಗಿ ಫ್ರೈ ಆಗುತ್ತೆ. ಓಕೆ, ಇವಾಗ ಮಸಾಲೆ ಪರ್ಫೆಕ್ಟಾಗಿ ಕುಕ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ರೆಡಿ ಮಾಡಿರೋ ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಪ್ರೊಸೆಸ್ಗೆ ಅರೌಂಡ್ 5 ಮಿನಿಟ್ಸ್ ಬೇಕಾಗುತ್ತೆ.
ಇದು ಕುಕ್ ಆಗಲಿ ಅಷ್ಟರ ತನಕ ನಾವು ಇಲ್ಲಿ 1/4 ಕಪ್ ಕರ್ಡ್ನ ಮಿಕ್ಸಿ ಜಾರ್ಗೆ ಹಾಕಿ ಸ್ಮೂತ್ ಪೇಸ್ಟ್ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಓಕೆ, ಈ ಸೈಡ್ ಗ್ರೇವಿ ಕೂಡ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಈ ಸ್ಟೆಪ್ ವೆರಿ ಇಂಪಾರ್ಟೆಂಟ್. ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಒಂದು 2 ಮಿನಿಟ್ಸ್ ಇದನ್ನು ಹೀಗೆ ಬಿಡ್ತಿದ್ದೀನಿ. ಒಂದು 2 ಮಿನಿಟ್ಸ್ ಆದ ನಂತರ ಇದಕ್ಕೆ ನಾನು 1/4 ಕಪ್ ಕರ್ಡ್ ಸೇರಿಸ್ಕೊತಿದ್ದೀನಿ. ಇದನ್ನು ಇವಾಗ ನೀಟಾಗಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಗ್ರೇವಿ ಜೊತೆ ಕರ್ಡ್ ಚೆನ್ನಾಗಿ ಬ್ಲೆಂಡ್ ಆಗಬೇಕು, ಅಷ್ಟರ ತನಕನೂ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಈ ರೀತಿ ಮಾಡ್ತಿದ್ದೀನಿ ಅಂದರೆ ಬಿಸಿಯಾಗಿ ಇರೋ ಗ್ರೇವಿಗೆ ಡೈರೆಕ್ಟಾಗಿ ಕರ್ಡ್ ಆ್ಯಡ್ ಮಾಡಿದರೆ ಕರ್ಡ್ ಸ್ಪ್ಲಿಟ್ ಆಗುತ್ತೆ ಆ್ಯಂಡ್ ಗ್ರೇವಿ ಕೂಡ ಸ್ಮೂತಾಗಿ ಬರಲ್ಲ. ಸೊ ಇವೆರಡು ನೀಟಾಗಿ ಬ್ಲೆಂಡ್ ಆಗಿದೆ. ಇವಾಗ ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮ್ನಲ್ಲಿ ಇಡ್ತಿದ್ದೀನಿ. ಇವಾಗ ಇದಕ್ಕೆ ನಾವು ಫ್ರೈ ಮಾಡಿರೋ ಬಿಂಡಿ ಸೇರಿಸ್ಕೊಳ್ಳೋಣ. ಹಾಗೆ 1 ಟೇಬಲ್ ಸ್ಪೂನ್ ರೋಸ್ಟ್ ಮಾಡಿರೋ ಕಸೂರಿ ಮೇಥಿ, ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟೇಜ್ನಲ್ಲಿ ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ವಾಟರ್ ಬೇಕಾದರೆ ಆ್ಯಡ್ ಮಾಡ್ಕೋಬಹುದು ಆ್ಯಂಡ್ ರಿಕ್ವೈರ್ಡ್ ಇದ್ದರೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಕರೆಕ್ಟಾಗಿ 2 to 3 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಓವರ್ ಕುಕ್ ಮಾಡ್ಕೋಬಾರ್ದು. ಓಕೆ, ಇವಾಗ ನಮ್ಮ ಬಿಂಡಿ ಮಸಾಲ ಫ್ರೈ ರೆಡಿಯಾಗಿದೆ. ಪರ್ಫೆಕ್ಟ್ ಟೆಕ್ಸ್ಚರ್ ಆ್ಯಂಡ್ ಕಲರ್ಫುಲ್ ಆಗಿ ಬಂದಿದೆ. ಮಸಾಲೆಯೂ ಓವರ್ ಕುಕ್ ಆಗಲಿಲ್ಲ ಆ್ಯಂಡ್ ಬಿಂಡಿ ಕೂಡ ಯಾವುದು ಬ್ರೇಕ್ ಆಗಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಸರ್ವ್ ಮಾಡಿ ತೋರಿಸ್ತೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಸಿಂಪಲ್, ನಮ್ಮ ಡೈಲಿ ಕಿಚನ್ನಲ್ಲೇ ಇರುವ ಐಟಮ್ಸ್ ಎಲ್ಲ. ಹಾಗೆ ಎಕ್ಸ್ಟ್ರಾ ಮಸಾಲ, ಎಕ್ಸ್ಟ್ರಾ ಆಯಿಲ್ ಏನೂ ಯೂಸ್ ಮಾಡಿಲ್ಲ. ಆದರೂ ಟೇಸ್ಟ್ ಮಾತ್ರ ರಿಚ್ ಆಗಿ ಬರುತ್ತೆ. ಇದು ಡೈಲಿ ಲಂಚ್ ಅಥವಾ ಡಿನ್ನರ್ಗೆ ಪರ್ಫೆಕ್ಟ್ ಸೈಡ್ ಡಿಶ್. ಚಪಾತಿ, ರೋಟಿ, ಫುಲ್ಕಾ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಟ್ ರೈಸ್ ಆ್ಯಂಡ್ ದಾಲ್ ಜೊತೆ ಕೂಡ ಸೂಪರ್ ಕಾಂಬಿನೇಷನ್. ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಸ್ಟೆಪ್ನ ಸ್ಲೋ ಆಗಿ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಬಿಂಡಿ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಕಮೆಂಟ್ಸ್ನಲ್ಲಿ ಶೇರ್ ಮಾಡಿ. ಇಫ್ ನಿಮಗೆ ಈ ಥರ ಸಿಂಪಲ್ ಹೋಮ್ ಸ್ಟೈಲ್ ರೆಸಿಪಿ ಇಷ್ಟ ಆದರೆ AK ಫುಡ್ ಡೈರೀಸ್ನ ಸಪೋರ್ಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.